ಯೂಟ್ಯೂಬ್ನಲ್ಲಿ ಎಪಿಕೆಎಸ್ ಕಂಪನಿಯ ಜಾಹೀರಾತನ್ನು ನೋಡಿ ನಾನು ಅಭಿಮಾನ್ ಔಷಧಿಯನ್ನು ಆರ್ಡರ್ ಮಾಡಿದೆ. ಬಾಳೆ ಸಸಿಗಳನ್ನು ನೆಟ್ಟ 60 ದಿನಗಳ ನಂತರ ನಾನು ಅಭಿಮಾನ್ ನೀಡಿದ್ದೇನೆ. ನಾವು 200 ಲೀಟರ್ ನೀರಿನಲ್ಲಿ 1 ಲೀಟರ್ ಅಭಿಮಾನನ್ನು ಬೆರೆಸಿ ಪ್ರತಿ ಗಿಡಕ್ಕೆ ವೃತ್ತಾಕಾರದಲ್ಲಿ 1 ಲೀಟರ್ ನೀರು ಹಾಕಿ ತೇವಾಂಶವುಳ್ಳ ಸ್ಥಿತಿಯಲ್ಲಿ ಮಣ್ಣಿಗೆ ನೀಡಿದ್ದೇವೆ. ಈಗ ಸ್ಪಷ್ಟ ಬದಲಾವಣೆ ಕಂಡುಬಂದಿದೆ. ಯಾವುದೇ ರೋಗದ ಪ್ರಭಾವ ಮತ್ತು ಕಂದು ಕೊಳೆತವಿಲ್ಲ. ನಾನು ಇದನ್ನು ಇತರ ರೈತರಿಗೂ ಶಿಫಾರಸು ಮಾಡಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಮುತ್ತುರಾಮಲಿಂಗಂ. ನಾನು ತೆಂಕಸಿ ಜಿಲ್ಲೆಯವನು. ನಾನು 1 ಎಕರೆಯಲ್ಲಿ 1140 ಸ್ಥಳೀಯ ಬಾಳೆ ತಳಿಗಳನ್ನು ನೆಟ್ಟಿದ್ದೇನೆ. ಈ ಬೆಳೆ ನಾಟಿ ಮಾಡಿ 6 ತಿಂಗಳಾಗಿದೆ. ಯೂಟ್ಯೂಬ್ನಲ್ಲಿ ಎಪಿಕೆಎಸ್ ಕಂಪನಿಯ ಜಾಹೀರಾತನ್ನು ನೋಡಿದ ನಂತರ ನಾನು ಅಭಿಮಾನ್ ಔಷಧಿಯನ್ನು ಆರ್ಡರ್ ಮಾಡಿದೆ. ಇದಕ್ಕೂ ಮೊದಲು ನಾನು ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೆ. ಆದರೆ ಅಭಿಮಾನ್ ಬಳಸಿದ ನಂತರ ನಾನು ರಾಸಾಯನಿಕ ಗೊಬ್ಬರಗಳನ್ನು ನೀಡುವುದನ್ನು ನಿಲ್ಲಿಸಿದೆ. ಬಾಳೆ ಸಸಿಗಳನ್ನು ನೆಟ್ಟ 60ನೇ ದಿನದಿಂದ ನಾನು ಅಭಿಮಾನನ್ನು ಬಳಸಲು ಪ್ರಾರಂಭಿಸಿದೆ. ನಾವು 200 ಲೀಟರ್ ನೀರಿನಲ್ಲಿ 1 ಲೀಟರ್ ಅಭಿಮಾನನ್ನು ಬೆರೆಸಿ ಪ್ರತಿ ಗಿಡದ ಸುತ್ತ ಮಣ್ಣನ್ನು ವೃತ್ತಾಕಾರದಲ್ಲಿ ರಾಶಿ ಹಾಕಿ ನೀರು ಹಾಕಿ ತೇವವಾಗಿರಿಸಿದ್ದೇವೆ. ಅಲ್ಲದೆ ಪ್ರತಿ 6 ದಿನಗಳಿಗೊಮ್ಮೆ ನೀರುಣಿಸಿದ್ದೇವೆ ಮತ್ತು ಎಲ್ಲಾ ಮರಗಳಿಗೆ ಕೆಲಸಗಾರರು ಆಧಾರ ನೀಡಿ ನೀರುಣಿಸುತ್ತಿದ್ದರು. ಅಭಿಮಾನ್ ಬಳಸಿದ ನಂತರ ಸ್ಪಷ್ಟ ಬದಲಾವಣೆ ಕಂಡುಬಂದಿದೆ. ಗಿಡಗಳು ಉತ್ತಮ ಆರೋಗ್ಯದಲ್ಲಿ ಬೆಳೆಯುತ್ತಿವೆ. ಯಾವುದೇ ರೋಗ ಅಥವಾ ಕಂದು ಕೊಳೆತವಿಲ್ಲ. ಬೆಳವಣಿಗೆ ತುಂಬಾ ತೃಪ್ತಿಕರವಾಗಿದೆ. ಆದ್ದರಿಂದ ನಾನು ಇತರ ರೈತರಿಗೆ ಅಭಿಮಾನನ್ನು ಶಿಫಾರಸು ಮಾಡಿದ್ದೇನೆ. ಡಿಸೆಂಬರ್ನಲ್ಲಿ ಗೊಂಚಲುಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ಅವು ಮಾರ್ಚ್ನಲ್ಲಿ ಪೂರ್ಣ ಬೆಳವಣಿಗೆಯನ್ನು ತಲುಪುತ್ತವೆ. ನಾವು ಫೆಬ್ರವರಿಯಿಂದ ಎಲೆಗಳನ್ನು ಕಿತ್ತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತೇವೆ. ಇದು ಬಾಳೆಹಣ್ಣು ಮತ್ತು ಬಾಳೆ ಎಲೆಗಳಿಗೆ ಉತ್ತಮ ಮಾರಾಟ ಮತ್ತು ಆದಾಯವನ್ನು ನೀಡುತ್ತದೆ. ಉತ್ತಮ ಇಳುವರಿ ಮತ್ತು ಆರೋಗ್ಯಕರ ಬೆಳವಣಿಗೆಯನ್ನು ಸಾಧಿಸಲು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಎಪಿಕೆಎಸ್ ಆರ್ಗಾನಿಕ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.